ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರತಕ್ಕಂಥದ್ದು ಬುದ್ಧಿ ಇದ ಒಂದು ವೇದಿಕೆ ಮೇಲೆ 2019ರಲ್ಲಿ ರಾಯಣ್ಣ ಬಾವುಟ ಯಾತ್ರೆ ಅಂತ ಮಾಡಿದ್ವಿ. ಎಲ್ಲ ಜಿಲ್ಲೆಯ MLAಗಳನ್ನು ಕರೆದಿದ್ವಿ, ನೆನಪಿರಲಿ ನಿಮಗೆಲ್ಲರಿಗೂ ಕೂಡ. ಆದ್ರೆ ಒಬ್ಬರು ಬಂದಿರಲಿಲ್ಲ ಬುದ್ಧಿ, ಒಬ್ಬರು ಬಂದಿರಲಿಲ್ಲ. ಇವತ್ತಿನ ದಿನ ಯಾರೊಬ್ಬರನ್ನು ಕೂಡ ಕರೆದಿಲ್ಲ. ಆದರೆ ಏನು ಬರುವ ಭವಿಷ್ಯದಲ್ಲಿ ಬರುವಂತಹ ದಿನಮಾನದಲ್ಲಿ ಈ ಸಮಾಜಕ್ಕೆ MLA ಆಗುವಂತ ತಾಕತ್ತಿರ್ತಕ್ಕಂಥವ್ರು ಯಾರಾದ್ರೂ ಇದಾರಲ್ಲ ಅವರನ್ನ ಕರೆಸಿಕೊಡ್ಸಿದ್ದೀವಿ ಸ್ವಾಮೀಜಿಯವರೇ, ಅವರನ್ನ ಕರೆಸಿಕೊಡ್ಸಿದ್ದೀವಿ. ಇನ್ನು ಮತ್ತೊಮ್ಮೆ ಇದೇ ವೇದಿಕೆ ಮೇಲೆ ಮತ್ತೊಂದು ರಾಯಣ್ಣನ ಜಾತ್ರೆ ಆಗ್ತಿದೆ. ಅಲ್ಲಿ ಕೂತಿರತಕ್ಕಂಥವ್ರಲ್ಲಿ MLAಗಳಾಗಿರ್ತಾರೆ. ಅದು ಮತ್ತೊಂದು ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ರಾಯಣ್ಣನ ಹೆಸರು ಮೇಲೆ ಏನೇ ಒಂದು ಕಾರ್ಯ ಮಾಡ್ತಿದ್ರಂದ್ರ ಕೈ ಬಾಯಿ ಕಚ್ಚಿರ್ಬೇಕು. ರಾಯಣ್ಣನ ಕಾರ್ಯಕ್ರಮ ಮಾಡುವಾಗ ಮನಸ್ಸೊಳಗೆ ಕಲ್ಮಶ ಇಟ್ಟುಕೊಂಡು ಏನಾರೇ ಮಾಡಿದ್ದೇ ಆಗಿತ್ತಂದ್ರ ನಿಮ್ಮ ಕಾಲ ಕಸದಕ್ಕಿಂತ ಕಣಿಟ್ ಮಾಡ್ತಾರೆ ರಾಯಣ್ಣ ನಿಮ್ಮ ತಲೆಯೊಳಗೆ. ಉದ್ದೇಶ ಒಳ್ಳೇದಾಗಿತ್ತಂದ್ರೆ ನಮ್ಮ ಉದ್ದೇಶ ಒಳ್ಳೇದಾಗಿತ್ತಂದ್ರೆ ರಾಯಣ್ಣನ ಹೆಸರನ್ನು ಬಳಸ್ಕೊಂಡಿದ್ದೇ ಆಗಿತ್ತಂದ್ರೆ ಬರುವಂತ ದಿನಮಾನದೊಳಗೆ ನಮ್ಮ ಬದುಕು ಬಂಗಾರ ಆಗುವಂಗ ಮಾಡ್ತಾರೆ ರಾಯಣ್ಣ. ಬಹಳ ಜನ ಅಂತಾರೆ ಏನ್ರಿ ರಾಯಣ್ಣನ ಕಾರ್ಯಕ್ರಮ, ರಾಯಣ್ಣನ ಜಾತ್ರೆ, ಅದನ್ನ ಒಂದಿಷ್ಟು ಜನ ಹಿಂದೆ ಕೂತ್ಕೊಂಡು ಬಹುತೇಕ ಪ್ರಕಾಶ ಮಾಳಿಂಗರಾಯ, ಬಹಳ ಜನ ಅಪ್ಪು ಒಡೆಯರು, ಒಂದು ಮುಂದಾಳತ್ತು ಮೋಹನ್ ಬಿಟ್ಟಿ ಅವರು, ಗಣೇಶ್ ಅವರು, ರಾಹುಲ್ ಅವರು ತಗೊಂಡಾರಂದಾಗ ಬಹುತೇಕ ಇವರೆಲ್ಲರೂ ಸೇರಿ ಇವ್ರ ಜೊತೆಗಿದ್ದವ್ರು ಯಾರನ್ನಾರು MLA ಮಾಡ್ಲಿಕ್ಕತ್ತಾರಂತ ಅಂತಿದ್ರು.